ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಶಿಕ್ಷಣ ಸಚಿವರಾದ ನಾಗೇಶ್ ಅಣ್ಣವರು ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಆಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾವು ಸಂತಾಪವನ್ನು ಸೂಚಿಸ್ತೀವಿ. ರಾತ್ರಿನೂ ಕೂಡ ನಾವೆಲ್ಲ ಕಾರ್ಯಕರ್ತರು ಸೇರಿ ಸಂತಾಪವನ್ನು ಮಾಡಿದ್ದೀವಿ. ಮತ್ತು ಏನು ಇವತ್ತು ಅಹೋರಾತ್ರಿ ಧರಣಿ ಏನು ನಡೀತಾ ಇದೆ, 3ನೇ ದಿನಕ್ಕೆ ಕಾಲಿಟ್ಟಿದೆ. ನಾವೆಲ್ಲ ಕಾರ್ಯಕರ್ತರು ನಮ್ಮ ನರಸಿಂಹರಾಜ ಕ್ಷೇತ್ರದ ಅಧ್ಯಕ್ಷರಾದಂಥ ಸ್ಮಾರ್ಟ್ ಮಂಜೂರವರು ಹಾಗೂ ನಮ್ಮ ನಗರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಲೋಹಿತ್ರವರು ಮತ್ತು ನಮ್ಮ ಹಿರಿಯ ಮುಖಂಡರು ಎಲ್ಲರೂ ಕೂಡ ಕೂತಿದ್ದೀವಿ. ಇನ್ನೂ ಒಂದಷ್ಟು ಜನ ಎಲ್ಲ ಇತ್ತು. ನಾವೆಲ್ಲೂ ಕದಲಿದೆ ನೋಡಿ. ಈಗ ಸಮಯ 9:30 ಆಯ್ತಾ ಬಂತು ಬೆಳಿಗ್ಗೆ. ನಾವು ದಿನ ರಾತ್ರಿ ಇಲ್ಲೇ ಕೂತು ಈ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡಿಲೇಬೇಕು, ಪಡೆಯೋವರೆಗೂ ಈ ಜಾಗದಿಂದ ಎದ್ದೋಗ್ಬಾರ್ದು ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ಮಾಡಿ ಇವತ್ತಿನ ದಿನ ನಾವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ. ಈ ಪ್ರತಿಭಟನೆ ಈ ನಾಗೇಂದ್ರ ಅವರು ರಾಜೀನಾಮೆ ಕೊಡುವವರೆಗೂ ನಡೀತಿದೆ. ಇವರೇನಾದರೂ ಇದೇ ಥರ ಸತಾಯಿಸ್ತಾ ಇದ್ರೆ ಈ ಪ್ರತಿಭಟನೆ ಒಂದು ಉಗ್ರವಾದ ಹೋರಾಟಕ್ಕೆ ರೂಪವನ್ನು ಕೊಳ್ತದೆ. ಇದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಕಾರಣ ಆಗ್ತದೆ. ಇಡೀ ಮನೆ ಮಠ ಬಿಟ್ಟು ಕಾರ್ಯಕರ್ತರು, ಸಾರ್ವಜನಿಕರು ಎಲ್ಲ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಈ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಿಗೆ ಒಂದು ಇದನ್ನು ತೋರಿಸ್ತಾ ಇದೆ ಅಂತಂದರೆ, ಉಡಾಫೆತನ, ನಮ್ಮ ಉಡಾಫೆತನ ಯಾವ ಮಟ್ಟಿಗಿದೆ ಅಂದರೆ, ಯಾರೇನಾರಾಗಲಿ ನಾವು ನಮ್ಮ ನಿಲುವನ್ನು ಬದಲಾಯಿಸಲ್ಲ, ಭ್ರಷ್ಟಾಚಾರ ಮಾಡಿದ್ರೂ ಪರವಾಗಿಲ್ಲ, ನಮಗೆ ವ್ಯಕ್ತಿನೇ ಇಂಪಾರ್ಟೆಂಟು ಅನ್ನೋ ರೀತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಡ್ಕೊತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ನಾವು ದಯವಿಟ್ಟು ನಮಗೇನಾದ್ರು ಸ್ವಲ್ಪ ಗೌರವ ಇದ್ದರೆ ಇಂಥ ಭ್ರಷ್ಟರನ್ನ ಫಸ್ಟು ರಾಜೀನಾಮೆಯನ್ನು ಪಡೆದು ಇವತ್ತು ನಿಮ್ಮ ಗೌರವವನ್ನು ಉಳಿಸ್ಕೋಬೇಕಾಗಿದೆ. ಇಲ್ಲ ಅಂತೇಳಿದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇರೋದಿಲ್ಲ. 2028ಕ್ಕೆ ನಿಮ್ಮನ್ನೂ ಸಮೇತ ಎಲ್ಲರನ್ನೂ ಮನೆ ಕೂರಿಸುವಂಥ ಕೆಲಸವನ್ನು ಈ ರಾಜ್ಯದ ಮತದಾರರು ಮಾಡ್ತಾರೆ. ನಮಗೆ ಗೊತ್ತಿರಲಿ, ಈ ಹೋರಾಟ ಉಗ್ರವಾದ ಹೋರಾಟಕ್ಕೆ ತಿರುಗೋ ಮೊದಲು ನಾವು ದಯವಿಟ್ಟು ಈ ನಾಗೇಂದ್ರ ಅವ್ರ ಹತ್ರ ರಾಜೀನಾಮೆಯನ್ನು ಪಡಿಬೇಕು ಅಂತೇಳಿ ನಮ್ಮ ಮನವಿಯನ್ನು ಮಾಡ್ತೀವಿ.